ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೆಪಿಸಿಸಿಯಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮಗಳ ಜಾರಿಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಸಭೆಯ ಪೂರ್ವಭಾವಿ ಸಭೆಯಲ್ಲಿ ಹಿಂದಿನ ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡುವಂತೆ ಪಟ್ಟು ಹಿಡಿದ ಸಿದ್ದರಾಮಯ್ಯ ಯೋಜನೆಗಳನ್ನು ಜಾರಿಗೊಳಿಸುವಂತೆ ಒತ್ತಾಯವನ್ನ ಮಾಡಿದರು. ಇನ್ನು ಸಭೆ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ ಶಾಂತಿವನದಲ್ಲಿ ಲೀಕ್ ಆದ ವಿಡಿಯೋ ಬಗ್ಗೆ ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟರು. ಜನರಲ್ ಆಗಿ ಚರ್ಚೆ ಮಾಡಿದ್ದೀವಿ. ಇವತ್ತು ಸಾಯಂಕಾಲ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಲಿಕ್ಕೋಸ್ಕರವಾಗಿ ಸೇರ್ತಾ ಇದ್ದಾರೆ. ಅವರು ಕಾಮನ್ CMP ಫೈನಲೈಸ್ ಮಾಡ್ತಾರೆ. ಆಮೇಲೆ ನಾಳಿದ್ದು ನಾವು ಇದನ್ನು ಕರೆದಿದ್ದೀವಿ, ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ. Sir, also there was talks about how you are unhappy with the present government. Who told you that I am unhappy? There are two videos that have come out on media. They are all, see, ನಾನು ಏನು ಹೇಳಿದ್ದೀನಿ, ಯಾವ ಕಾಂಟ್ಯಾಕ್ಟ್ ನಲ್ಲಿ ಹೇಳಿದ್ದೀನಿ ಅಂತ ಯು ಡು ನಾಟ್ ನೋ. ಆಮೇಲೆ ಯಾರೇ ಆಗಲಿ ಕೂಡ ಕ್ಯಾಶುಯಲ್ ಆಗಿ ನಾ ಯಾರ ಜೊತೆ ಮಾತಾಡ್ತಾ ಇರೋದನ್ನ ರೆಕಾರ್ಡ್ ಮಾಡ್ಕೊಬಂದು ಪಬ್ಲಿಕ್ಗೆ ಕಾಂಟ್ಯಾಕ್ಟ್ ಇರೋದಿಲ್ಲ, ಅದು ಹಿಂದೆ ಇಲ್ಲ ಮುಂದೆ ಇಲ್ಲ ಮಾಡಿದ್ರೆ ಇಸ್ ಇಟ್ ನಾಟ್ ಅನ್ಎಥಿಕಲ್? ನಾವು ಯಾವ ಕಾಂಟ್ಯಾಕ್ಟ್ ನಲ್ಲಿ ಮಾತಾಡಿದ್ವಿ ಅಂತ ನಿಮಗೂ ಗೊತ್ತಿಲ್ಲ. ಯು ಡು ನಾಟ್ ನೋ, ನೋಬಡಿ ನೋಸ್. ಸಿ, ಅದರಿಂದ ಅದಕ್ಕೂ ನನಗೂ ಸಂಬಂಧ ಇಲ್ಲ. ನಾವು ಸಮ್ಮಿಶ್ರ ಸರ್ಕಾರ ಮಾಡಿದ್ದೀವಿ. ಬಿಜೆಪಿ ಕೋಮುವಾದಿ ಪಕ್ಷ ಅಧಿಕಾರದಲ್ಲಿ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿರ್ತದೆ. ದೇರ್ ಇಸ್ ನೋ ಡೌಟ್ ಇನ್ ದಟ್. ಅದು ಸ್ಟೇಬಲ್ ಆಗಿ ಇದೆ. ಇನ್ನು ಹಿಂದಿನ ಸರ್ಕಾರದ ಎಲ್ಲಾ ಯೋಜನೆ ಜಾರಿ ಅನುಮಾನ ಅಂತ ಈಗ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಹಿಂದಿನ ಸರ್ಕಾರದ ಎಲ್ಲಾ ಯೋಜನೆ ಜಾರಿ ಅನುಮಾನ ಅಂತ ಪರಮೇಶ್ವರ್ ಅವರು ಈಗ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ರಿಯಾಕ್ಟ್ ಮಾಡಿರೋದು. ಅನುದಾನ ಪ್ರಮಾಣ ನೋಡಿ ಯೋಜನೆ ಜಾರಿಗೆ ನಾವು ಪ್ರಯತ್ನವನ್ನ ಪಡ್ತೀವಿ ಅಂತಷ್ಟೇ ಅವರಿಗೆ ಹೇಳಿಕೆಯನ್ನ ಕೊಟ್ಟಿರೋದು. ಅದರ ಜೊತೆಗೆ ರಾಜ್ಯದಲ್ಲಿ ರೈತರ ಸಾಲದ ಬಗ್ಗೆ ಸಮಗ್ರ ಮಾಹಿತಿ ಯಾರಲ್ಲೂ ಕೂಡ ಇಲ್ಲ. ರಾಷ್ಟ್ರೀಕೃತ ಸಹಕಾರಿ ಬ್ಯಾಂಕ್ಗಳಲ್ಲಿರುವಂತಹ ರೈತರ ಸಾಲದ ಮಾಹಿತಿಯನ್ನ ಪಡ್ಕೊಳ್ಬೇಕು. ಆ ಮಾಹಿತಿ ಕಲೆ ಹಾಕಿ ಸಾಲ ಮನ್ನಾದ ಬಗ್ಗೆ ನಾವು ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಈಗ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಒಂದ್ ಕಡೆ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲಿ ಏನೆಲ್ಲ ಯೋಜನೆಗಳಿತ್ತೋ ಅದು ಜಾರಿಯಲ್ಲಿ ಇರಬೇಕು ಅನ್ನೋ ಒತ್ತಡವನ್ನ ಹಾಕ್ತಾ ಇದ್ದಾರೆ, ಪಟ್ಟನ್ನ ಹಿಡಿದಿದ್ದಾರೆ ಮೀಟಿಂಗ್ ನಲ್ಲಿ ಅಂತ ಗೊತ್ತಾಗಿದೆ. ಅದ್ರ ಜೊತೆಗೆ ಈಗ ಹಿಂದಿನ ಸರ್ಕಾರದ ಎಲ್ಲಾ ಯೋಜನೆ ಜಾರಿ ಅನುಮಾನ ಅಂತ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿರೋದು. ಹಿಂದಿನ ಸರ್ಕಾರದಲ್ಲಿ ನಾವು ಕೊಟ್ಟಂತ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಮುಂದುವರಿಬೇಕು ಅಂತ ಹೇಳಿ ಕಳೆದ ನಮ್ಮ ಕೋಆರ್ಡಿನೇಷನ್ ಸಮಿತಿಯಲ್ಲೇ ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಯಾವುದಾದ್ರೂ ಕೂಡ ಆರ್ಥಿಕ ಹೊರೆ ಆಗ್ತಕ್ಕಂಥದ್ದು ಏನಾದರೂ ಇದ್ರೆ ಅದನ್ನು ಪುನರ್ ಪರಿಶೀಲನೆ ಮಾಡಬಹುದು. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಟ್ಟಾರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಂದುವರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ. ಇನ್ನು ಮೈತ್ರಿ ಸರ್ಕಾರದಲ್ಲಿ ನಮ್ದು ವರ್ಸಸ್ ನಿಮ್ದು ಅನ್ನೋ ವಾರ್ ಶುರುವಾಗಿದೆ. ಈ ಬಗ್ಗೆ ಈಗ ನೋಡೋಣ. ಸಿದ್ದರಾಮಯ್ಯ ಅವರ ವಾದವೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಹಿಂದಿನ ನಮ್ಮ ಸರ್ಕಾರದ ಯೋಜನೆಗಳು ಈಗ ಜಾರಿ ಆಗ್ಲೇಬೇಕು ಅನ್ನೋ ಪಟ್ಟನ್ನು ಹಿಡಿದಿದ್ದಾರೆ. ಅನ್ನಭಾಗ್ಯ, ಶಿವಭಾಗ್ಯ, ಶಾದಿ ಭಾಗ್ಯ, ಲ್ಯಾಪ್ಟಾಪ್ ಹಾಗೇನೆ ಬಸ್ ಪಾಸ್ ಭಾಗ್ಯ ಇರಬೇಕು, ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ. ಇನ್ನೊಂದು, ಶೀಘ್ರದಲ್ಲೇ ಲೋಕಸಭೆ ಹಾಗೆಯೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಹತ್ರದಲ್ಲಿ ಇದೆ. ಹೆಚ್ಚು ಸ್ಥಾನ ಗೆಲ್ಲಬೇಕಾದ್ರೆ ನಮ್ಮ ಕಾರ್ಯಕ್ರಮ ನಿಲ್ಲಬಾರದು ಅನ್ನೋ ವಾದ ಸಿದ್ದರಾಮಯ್ಯ ಅವರದು. ಇನ್ನು ಸಂಜೆ ನಡೆಯುವಂತಹ ಸಭೆಯಲ್ಲಿ ನಾವು ಪಟ್ಟನ್ನ ಹಿಡಿಲೇಬೇಕು ಅನ್ನೋ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ ಹೇಳಲಾಗಿದೆ. ಇಲ್ಲವಾದಲ್ಲಿ ನಮ್ಮ ಪಕ್ಷದ ವರ್ಚಸ್ಸಿಗೆ ಧಕ್ಕೆಯಾಗುವಂತಹ ಸಾಧ್ಯತೆ ಇದೆ ಅನ್ನೋದು ಸಿದ್ದರಾಮಯ್ಯ ಅವರ ವಾದ. ಇದಕ್ಕೆ ಸಮನ್ವಯ ಸಮಿತಿ ಸದಸ್ಯರು ಅವಕಾಶವನ್ನ ನೀಡಲೇಬೇಡಿ ಅಂತ ಈಗ ಕೂಡ ಅವರು ಅಂದ್ರೆ ಪಕ್ಷದಲ್ಲೇ ಒಂದಿಷ್ಟು ಶಾಸಕರಿಗೆ ಹೇಳಿದ್ದಾರೆ ಅಂತ ಗೊತ್ತಾಗಿದೆ. ಅಂದ್ರೆ ಮುಂದಿನ ಚುನಾವಣೆವರೆಗೂ ಕೂಡ ನಾವು ಪಕ್ಷವನ್ನ ಬಲಿಷ್ಠಗೊಳಿಸಬೇಕಾಗಿದೆ. ರೈತರ ಸಾಲ ಮನ್ನಾದ ಘೋಷಣೆ ಹೆಸರಲ್ಲಿ ನಮ್ಮ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರದು. ಇನ್ನು ಸಿದ್ದರಾಮಯ್ಯ ಬಿಗಿಪಟ್ಟಿಗೆ ಡಿಸಿಎಂ ಪರಮೇಶ್ವರ್ ಅವರು ಈಗ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಅವರು ಪಟ್ಟನ್ನ ಹಿಡಿದಿದ್ದಾರೆ. ಬಹುಶಃ ಹಳೆ ಸರ್ಕಾರದ ಕಾರ್ಯಕ್ರಮಗಳನ್ನೆಲ್ಲ ಕಂಟಿನ್ಯೂ ಮಾಡೋದು ಅನುಮಾನ ಅಂತ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇದರ ಬೆನ್ನಲ್ಲೀಗ
ಸಮನ್ವಯ ಸಮಿತಿ ಸದಸ್ಯರಿಗೆ ನೀವು ಅವಕಾಶವನ್ನ ಕೊಡ್ಲೇಬೇಡಿ, ಯಾಕಂದ್ರೆ ಈಗ ಹಿಂದಿನ ಸರ್ಕಾರದ ಏನ್ ಯೋಜನೆ ಇದೆ ಅದನ್ನ ಕಂಟಿನ್ಯೂ ಮಾಡಲೇಬೇಕು, ಆ ರೀತಿ ಪಟ್ಟನ್ನ ನೀವು ಕೂಡ ಹಿಡೀರಿ ಅಂತ ಸಿದ್ದರಾಮಯ್ಯ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾದ್ರೆ ಜೆಡಿಎಸ್ ನ ಪ್ಲಾನ್ ಏನಿದೆ? ಯಾಕಂದ್ರೆ ಹಿಂದಿನ ಸರ್ಕಾರದ ಯೋಜನೆಗಳನ್ನ ಮುಂದುವರಿಸಬೇಕಾ ಅಥವಾ ಬೇರೆ ಪ್ಲಾನಿಂಗ್ ಅನ್ನ ಜನರ ಮುಂದೆ ಇಡಬೇಕಾ? ಜೆಡಿಎಸ್ಗೆ ಇದು ಕೂಡ ಸದ್ಯ ಕನ್ಫ್ಯೂಷನ್ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರ ಹಠಕ್ಕೆ ಈಗ ಜೆಡಿಎಸ್ ತಲೆ ಬಾಗುತ್ತಾ ಇಲ್ವಾ ಅನ್ನೋದು ಕೂಡ ಕುತೂಹಲ ಕಾರಣವಾಗಿರೋದು. ಬಜೆಟ್ನಲ್ಲಿ ಕಾಂಗ್ರೆಸ್ಗೆ ಸಿಂಹಪಾಲು ಫಿಕ್ಸ್ ಅನ್ನೋದು ಗೊತ್ತಾಗಿದೆ. ಬಜೆಟ್ನಲ್ಲಿ ಜೆಡಿಎಸ್ನ ಕೇವಲ 2 ಭರವಸೆ ಮಾತ್ರ ಈಡೇರಿಸೋದಕ್ಕೆ ಈಗ ಪ್ಲಾನ್ ಅನ್ನ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಬಹುತೇಕ ಕಾಂಗ್ರೆಸ್ನ ಹಳೆ ಯೋಜನೆಗಳನ್ನೇ ಮುಂದುವರಿಸುವುದಕ್ಕೂ ಈಗ ಪ್ಲಾನಿಂಗ್ ನಡೀತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಕಾಂಗ್ರೆಸ್ನ ಭಾಗ್ಯದ ಯೋಜನೆಗಳಿಗೆ ಕೊಕ್ಕೆ ಹಾಕಬಾರದು ಅನ್ನೋ ತೀರ್ಮಾನಕ್ಕೂ ಕೂಡ ಈಗ ಜೆಡಿಎಸ್ ಬಂದಿದೆ ಅಂತ ಗೊತ್ತಾಗಿದೆ. ಜೆಡಿಎಸ್ನ 2 ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದಕ್ಕೂ ಕೂಡ ಈಗ ಜೆಡಿಎಸ್ ತೀರ್ಮಾನಕ್ಕೆ ಬಂದಿದೆ ಅಂತ ಗೊತ್ತಾಗಿದೆ. ಅದರ ಜೊತೆಗೆ ಈಗ ರೈತರ ಸಾಲ ಮನ್ನಾ ಬಗ್ಗೆನೇ ಈಗ ಸಾಕಷ್ಟು ಚರ್ಚೆ ನಡೀತಾ ಇರೋದು. ಅದರ ಜೊತೆಗೆ ಗರ್ಭಿಣಿಯರಿಗೆ 6,000 ರೂಪಾಯಿ ಮಾಸಾಶನ ಜಾರಿ ಮಾಡೋದಕ್ಕೂ ಕೂಡ ಜೆಡಿಎಸ್ ಚಿಂತನೆಯನ್ನ ಮಾಡಿದೆಯಂತೆ. ಮುಂದಿನ ಬಜೆಟ್ನಲ್ಲಿ ಜೆಡಿಎಸ್ ಈ ಎಲ್ಲ ಭರವಸೆಗಳನ್ನ ಈಡೇರಿಸುತ್ತಾ ಅನ್ನೋದು ಗೊತ್ತಾಗುತ್ತೆ. ಈಗ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿರೋದು ಹಿಂದಿನ ಸರ್ಕಾರದ ಯೋಜನೆಗಳನ್ನ ಕಂಟಿನ್ಯೂ ಮಾಡಬೇಕು ಅಂತ. ಈಗ ಜೆಡಿಎಸ್ಗೂ ಕೂಡ ಒಂದು ರೀತಿ ಸಂಕಟದ ಪರಿಸ್ಥಿತಿ, ಕಂಟಿನ್ಯೂ ಮಾಡೋದ್ರ ಜೊತೆಗೆ ನಮ್ ಪ್ಲಾನಿಂಗ್ ಅನ್ನ ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಲ್ಕಟ್ಟಿ. ಶ್ರೀನಿವಾಸ್, ಈಗ ಕಾಂಗ್ರೆಸ್ ನಮ್ ಪಕ್ಷ ಬಲಿಷ್ಠವಾಗಿರಬೇಕು ಅಂದ್ರೆ ಹಿಂದಿನ ಏನ್ ಯೋಜನೆ ಇತ್ತು ಅದನ್ನ ಕಂಟಿನ್ಯೂ ಮಾಡಿಸಬೇಕು ಅಂತ ಸಿದ್ದರಾಮಯ್ಯ ಅವರು ಅವ್ರ ಸದಸ್ಯರಿಗೆ ಹೇಳಿದ್ದಾರೆ, ಶಾಸಕರಿಗೆ ಹೇಳಿದ್ದಾರೆ. ಅದ್ರ ಜೊತೆಗೆ ಜೆಡಿಎಸ್ ಕೂಡ ಈಗ ಬಹುತೇಕ ಎಲ್ಲಾ ಭಾಗಿಗಳನ್ನ ಕಂಟಿನ್ಯೂ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿಕೊಂಡಿದೆ ಅಂತ. ಹಾಗಾದ್ರೆ ಈ ಒಳಗೆ ಮೈತ್ರಿ ಸರ್ಕಾರದಲ್ಲಿ ಈ ಪ್ಲಾನಿಂಗ್ ಗಳ ಬಗ್ಗೆ ಯಾವ ರೀತಿ ಡಿಸ್ಕಷನ್ ನಡೀತಾ ಇದೆ ಶ್ರೀನಿವಾಸ್? ಶರ್ಮಿತಾ, ಪ್ರಮುಖವಾಗಿ ಬಜೆಟ್ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಸೇರಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಗೊಂದಲಗಳು ಮೈತ್ರಿ ಸರ್ಕಾರದ ಅಂಗಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಮೂಡಿದೆ ಅಂತ ಹೇಳ್ಬೋದು. ಒಂದು ಕಡೆ ನಮ್ಮ ಸರ್ಕಾರ ಹಿಂದೆ ಘೋಷಣೆ ಮಾಡಿರ್ತಕ್ಕಂಥ ಎಲ್ಲ ಜನಪ್ರಿಯ ಕಾರ್ಯಕ್ರಮಗಳು ಮುಂದುವರಿಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಕಾಂಗ್ರೆಸ್ ಹಿಡಿದಿದ್ರೆ, ನಾವೆಲ್ಲ ಏನು ಪ್ರಣಾಳಿಕೆಗಳಲ್ಲಿ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದೀವಿ ಆ ಕಾರ್ಯಕ್ರಮಕ್ಕೂ ಕೂಡ ಒಂದು ಘೋಷಣೆ ಆಗಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಜೆಡಿಎಸ್ ಹಿಡಿದಿದೆ. ಅಂದ್ರೆ ಇವತ್ತು ಕನಿಷ್ಠ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿ ಸಭೆ ಸಂಜೆ 4 ಗಂಟೆಗಿದೆ. ಆದ್ರೆ ಪೂರ್ವಭಾವಿಯಾಗಿ ಒಂದು ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನು ಕೂಡ ಮಾಡಲಾಯಿತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿ ಅಧ್ಯಕ್ಷ ಪರಮೇಶ್ವರ್, ಅರವಿಂದ್ ದೇಶಪಾಂಡೆ, ಡಿ.ಕೆ. ಶಿವಕುಮಾರ್ ಮತ್ತು ವೀರಪ್ಪ ಮೊಯ್ಲಿ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಆದ್ರೆ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ ಇಷ್ಟೇ, ಏನು ನಾವೆಲ್ಲ ಸಾಕಷ್ಟು ಭಾಗಿಗಳನ್ನ, ಸಾಕಷ್ಟು ಜನಪ್ರಿಯ ಕಾರ್ಯಕ್ರಮಗಳನ್ನ ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಮಾಡಿದ್ದೀವಿ, ಇದು ಯಾವುದೇ ಕಾರಣಕ್ಕೂ ನಿಲ್ಲೋದು ಬೇಡ. ಯಾಕಂದ್ರೆ ಹತ್ತಿರದಲ್ಲಿ ಒಂದು ಲೋಕಸಭೆ ಚುನಾವಣೆ ಇದೆ. ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ಬರುತ್ತೆ. ಹೀಗಾಗಿ ಪಕ್ಷದ ವರ್ಚಸ್ಸನ್ನ ಕಾಪಾಡ್ಕೋಬೇಕಾಗಿದೆ, ಪಕ್ಷದ ಒಂದು ಇಮೇಜ್ ಅನ್ನು ಕಾಪಾಡಿಕೊಳ್ಳೋದ್ರ ಮೂಲಕ ನಾವು ಚುನಾವಣೆಗಳನ್ನ ಫೇಸ್ ಮಾಡಬೇಕಾಗಿದೆ. ಚುನಾವಣೆಗಳಲ್ಲಿ ನಾವು ಹೆಚ್ಚಿನ ಸ್ಥಾನವನ್ನ ಗಳಿಸಬೇಕು ಅಂತಂದ್ರೆ ನಮ್ಮ ಯೋಜನೆಗಳಿಗೆ ಎಲ್ಲೂ ಬ್ರೇಕ್ ಹಾಕೋದು ಬೇಡ, ಆ ಯೋಜನೆಗಳಿಗೆ ಕೊಕ್ಕೆ ಹಾಕೋದು ಬೇಡ, ಆ ಯೋಜನೆಗಳು ಕಂಟಿನ್ಯೂ ಆಗಬೇಕು ಅಂತಕ್ಕಂಥ ಒಂದು ಆಸೆ. ಅದಕ್ಕೆ ಸಂಜೆ ಏನು ಸಭೆ ಇದೆ, ಆ ಸಭೆಯಲ್ಲಿ ಕೂಡ ನೀವು ಪಟ್ಟು ಹಿಡಿಲೇಬೇಕು ಅಂತಕ್ಕಂಥ ಒಂದು ಒತ್ತಡವನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಿತಿ ಸದಸ್ಯರ ಮೇಲೆ ಹೇರಿದ್ದಾರೆ. ಆದ್ರೆ ಸಭೆ ಬಳಿಕ ಮಾತಾಡತಕ್ಕಂಥ ಡಿ.ಸಿ.ಎಂ. ಪರಮೇಶ್ವರ್ ಅವರು ಎಲ್ಲೋ ಒಂದ್ ಕಡೆ ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಆಗಿರ್ತಕ್ಕಂಥ ಜನಪ್ರಿಯ ಕಾರ್ಯಕ್ರಮಗಳು ಈ ಬಾರಿಯ ಬಜೆಟ್ ನಲ್ಲಿ ಅನುಷ್ಠಾನಗೊಳ್ಳೋದು ಅನುಮಾನ ಅಂತಕ್ಕಂಥ ಒಂದು ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಾಲ ಮನ್ನಾಕ್ಕೆ ಒಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಾಕಷ್ಟು ಆರ್ಥಿಕ ಸಂಪನ್ಮೂಲಗಳ ಕ್ರೋಢೀಕರಣದಲ್ಲಿ ತೊಡಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ 2 ಪ್ರಣಾಳಿಕೆ ಇರತಕ್ಕಂತಹ ಜನಪ್ರಿಯ ಕಾರ್ಯಕ್ರಮಗಳಿಗೆ ಕೊಕ್ಕೆ ಹಾಕಬೇಕಾಗುತ್ತೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಹಿಂದಿನ ಜನಪ್ರಿಯ ಕಾರ್ಯಕ್ರಮಗಳು ಅನುದಾನದ ಕೊರತೆಯಿಂದಾಗಿ ಬ್ರೇಕ್ ಬೀಳಬಹುದು ಅಂತಕ್ಕಂಥ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದ್ ವೇಳೆ ಬ್ರೇಕ್ ಬಿದ್ದಿದ್ದೇ ಆದಲ್ಲಿ ಸಿದ್ದರಾಮಯ್ಯನವರು ಸುಮ್ಮನೆ ಇರ್ತಾರ, ಒಂದ್ ವೇಳೆ ಕಾಂಗ್ರೆಸ್ನ ಒಂದು ಹೊಸ ಯೋಜನೆಗಳನ್ನ ಕಂಟಿನ್ಯೂ ಮಾಡದೆ ಹೋದ್ರೆ ಕಾಂಗ್ರೆಸ್ನವರು ಸುಮ್ಮನೆ ಇರ್ತಾರ. ಹಾಗಾದ್ರೆ ಕಾಂಗ್ರೆಸ್ನವರಿಗೆ ಎಲ್ಲ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಜೆಡಿಎಸ್ನವರು ಒಪ್ಕೊಳ್ತಾರ. ಹೀಗಾಗಿ ಅವ್ರಿಗೂ ಕೂಡ ಒಂದು ಸಾಕಷ್ಟು ಜನಪ್ರಿಯ ಕಾರ್ಯಕ್ರಮಗಳಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇವತ್ತಿನ ಒಂದು ಅನುಷ್ಠಾನ ಸಮಿತಿ ಸಭೆ ಏನಿದೆ ಆ ಸಭೆಯಲ್ಲಿ ಕೂಡ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅವರು ಕೂಡ ಜೆಡಿಎಸ್ನ ಒಂದು ಸದಸ್ಯರು ಕೂಡ ಜೆಡಿಎಸ್ ವರಿಷ್ಠ ದೇವೇಗೌಡರನ್ನ ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಅವರ ಸಲಹೆಯನ್ನು ಪಡೆದ ಸಭೆ ಕೂಡ ಹಾಜರಾಗೋರಿದ್ದಾರೆ. ಹೀಗಾಗಿ ಅಂತಿಮವಾಗಿ ಇವತ್ತಿನ ಒಂದು ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ, ಜೊತೆಗೆ ಜುಲೈ 1ರಂದು ಸಮನ್ವಯ ಸಮಿತಿ ಸಭೆ ಇದೆ. ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರಗಳು ಜುಲೈ 1ರಲ್ಲಿ ನಡೀತಾ ಇರತಕ್ಕಂಥ ಸಮನ್ವಯ ಸಮಿತಿ ಸಭೆಯಲ್ಲಿ ಕೂಡ ಚರ್ಚೆ ಆಗುತ್ತೆ. ಅಲ್ಲಿವರೆಗೂ ಕೂಡ ಈ ಗೊಂದಲ ಮುಂದುವರಿಯಲಿದೆ ಅಂತ ಹೇಳ್ಬೋದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು ಸೋ ಮಚ್.
ಪ್ರೀತಿಸುವಂತೆ ವಿದ್ಯಾರ್ಥಿನಿಗೆ ಯುವಕನೊಬ್ಬ ಕಿರುಕುಳ ನೀಡುತ್ತಾ ಇದ್ದ ಈ ಹಿನ್ನೆಲೆಯಲ್ಲಿ ಮನನೊಂದು ವಿದ್ಯಾರ್ಥಿನಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾಳೆ. ಚಾಮರಾಜನಗರದ ಅಮ್ಮನಪುರದಲ್ಲಿ ಘಟನೆ ನಡೆದಿದೆ. ರೇಚಂಬಳ್ಳಿ ಗ್ರಾಮದ ಮನು ಎಂಬಾತ ವಿದ್ಯಾರ್ಥಿನಿಗೆ ಪ್ರೀತಿಸುವಂತೆ ಕಿರುಕುಳವನ್ನು ಕೊಡ್ತಾ ಇದ್ದಂತೆ ಇದರಿಂದ ಬೇಸತ್ತ 16 ವರ್ಷದ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾಳೆ. ಇನ್ನು ವಿದ್ಯಾರ್ಥಿನಿಗೆ ಸುಟ್ಟ ಗಾಯಗಳಾಗಿದ್ದು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಏಕೆ ನಿಮ್ಮ ಅಕ್ಕನ ಫುಲ್ ಕರ್ಕೊಂಬತ್ತೀನಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ ಎದುರಿಸ್ತಿದ್ನ ಏನಂತ ಈ ಬಗ್ಗೆ ಮಾತಾಡೋದಕ್ಕೆ ಯುವತಿ ಸಹೋದರ ರಘು ಅನ್ನೋರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘು ಅವರೇ, ಯಾವಾಗ ಈ ರೀತಿ ಎಲ್ಲ ಘಟನೆ ಆಗಿದ್ದು? ನಮಸ್ತೆ ಮೇಡಮ್. ಹೇಳಿ ಸರ್. ನಮಸ್ತೆ. ಇದು ಆಕ್ಚುಲಿ ಭಾನುವಾರ ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ 2-3 ದಿನಗಳಿಂದ ಬಲವಂತಾಗಿ ಒತ್ತಾಯ ಮಾಡಿದ್ದೇನೆ ಮನು ಚಂಬಳಿಯವನು. ಅವಳು ಮನೆಯೊಂದು ನಮ್ಮ ಮನೆಯಲ್ಲಿ ಯಾರಿಗೂ ಹಿರಿಯರಿಗೆ ಅಪ್ಪ ಅಮ್ಮನಿಗಾಗ್ಲಿ ಯಾರಿಗೂ ವಿಚಾರವನ್ನು ಮುಟ್ಟಿಸಿಲ್ಲ. ಹುಡುಗಿ ಮುಡಿಸ್ತೀನಿ, ಇದನ್ನ ತುಂಬಾ ಸಾಕಷ್ಟು ನೋವುಗಳನ್ನು ಅನುಭವಿಸಿ ಏನ್ ಮಾಡೋದು ಅಂತ ಗೊತ್ತಾಗ್ದೇನೆ ಇವಳು ಆಕ್ಚುಲಿ ಶನಿವಾರನೂ ಕೂಡ ತುಂಬಾ ಮಲಗಿದ್ದು. ಭಾನುವಾರ ತುಂಬಾ ಲೇಟ್ ಆಗಿ ಎದ್ದೇಳಿದ್ದು ಮನೆಯಲ್ಲಿ. ಎದ್ದೇಳಿ ಭಾನುವಾರ 12 ಗಂಟೆಗೆ ಈ ತರ ಮಾಡ್ಕೊಂಡಿದ್ದಾಳೆ ಮನೆಯಲ್ಲಿ. ಅಂದ್ರೆ ಈಗ ಈ ಮನು ಅನ್ನೋನ್ ತುಂಬಾ ದಿನದಿಂದ ಏನ್ ಫಾಲೋ ಮಾಡ್ತಾ ಇದ್ದಂತ? ಫಾಲೋ ಮಾಡ್ತಾ ಇದ್ವಿ. ಹಿಂಗೆ ಅವಳು ಮಾಮೂಲಿ ಸ್ಕೂಲ್ ಹೋಗ್ರೆ ಹಿಂಗೆ ಪರಿಚಯ ಆಗಿದ್ದಾನೆ ಮನು ಎಂಬಾತ. ಸ್ಟೂಡೆಂಟ್ ಅಥವಾ ಆತ ನೋಡಿಬೇಕು ಅಂತಾನೆ ಬರ್ತಾ ಇದ್ದಂತ ಹಿಂದೆ? ರಘುವರ ವಾಯ್ಸ್ ಕೇಳ್ತಾ ಇದೆಯಾ? ಮೇಡಮ್ ಕೇಳಿಸ್ತಾ ಇದೆ. ಮನು ಅನ್ನೋನು ಸ್ಟೂಡೆಂಟೇನಾ? ಹೌದು, ಸ್ಟೂಡೆಂಟ್ ಮೇಡಮ್. ಓಕೆ, ಅಂದ್ರೆ ಕ್ಲಾಸ್ಮೇಟ್ಸ್ ಅಥವಾ ಹೆಂಗೆ? ಇಲ್ಲ, ಅವನು ಇವನಿಗಿಂತ ದೊಡ್ಡವನು ಮೇಡಮ್. ಚಾಮರಾಜನಗರದಲ್ಲಿ ಐಟಿ ಏನೋ ಮಾಡ್ತಾ ಇದ್ದಾನಂತ ನಮ್ ಮೂಲತಃ ಕೇಳಿ ಬಂದಿದೆ ಮೇಡಮ್. ಹಂಗೆ ಎರಡನೇದು ಏನಪ್ಪಾ ಅಂತಂದ್ರೆ ಮೇಡಮ್, ಇವನು ಆ ಹುಡುಗಿಗೆ ತುಂಬಾ ಫೋರ್ಸ್ ಮಾಡಿದಾಗ ಎಲ್ಲ ಹೇಳಿದಾಗ ನಮ್ಮಣ್ಣ ಉಮೇಶ್ ಹೊರಟ ಅಂತ ಇದ್ದಾನೆ ಮೈಸೂರಲ್ಲಿ, ಅವನ ಬಗ್ಗೆ ಗೊತ್ತಾ, ಫೇಸ್ಬುಕ್ ಅಲ್ಲಿ ನೋಡು, ಅಕೌಂಟ್ ಅಲ್ಲಿ ನೋಡು, ಅವ್ನ ಫಾಲೋವರ್ಸ್ ಎಷ್ಟು ಜನ ಇದಾರೆ ಹಂಗೆಲ್ಲ ಎದುರಿಸಿದ್ದಾನೆ. ಇಲ್ಲ ನಮ್ಮ ಹುಡುಗರೆಲ್ಲ ಇದಾರೆ ನಿಂಗೆ ಗೊತ್ತಾ ಅಂತೆಲ್ಲ ತುಂಬಾ ಎದುರಿಸಿದ್ದಾನೆ ಮೇಡಮ್. ಧಮಕಿ ಹಾಕಿದ್ದಾನೆ. ಹುಡುಗಿ ಮನೇಲೆಲ್ಲ ಸ್ವಲ್ಪ ಸ್ಟ್ರಿಕ್ಟ್, ಮನೆ ಕಡೆ ಎಲ್ಲ ಓದೋದ್ ಬೇಡ ಅಂತ ಹೇಳ್ತಾ ಇದ್ರು. ಹಿಂಗೆ ಅಕ್ಕಪಕ್ಕ ಊರುಗಳಲ್ಲಿ ಕೇಸ್ ಆಗಿದ್ದಾಗ ಮನೇಲೆಲ್ಲ ಓದೋದ್ ಬೇಡ ಅಂತ, ಅವಳನ್ನ ಓದಕ್ ಕಲ್ಸೋದ್ ಬೇಡ ಅಂತ ಸ್ಟಾರ್ಟಿಂಗ್ ಹೇಳಿದ್ರು. ಇಲ್ಲ ಓದ್ತೀನಿ ಅಪ್ಪ ಅಂತ ಹಿಂಗೆ ಸ್ಕೂಲ್ಗೆ ಹೋದಾಗ ಹಿಂಗೆಲ್ಲ ಆದಾಗ ಓದೋದ್ ಬೇಡ ಅಂತ ಹೇಳಿದ್ರೆ ನೀವು ಹೋಗ್ತೀನಿ ಅಂತ ಹೇಳಿದ್ ಹಿಂಗ ಆಗ್ತಲ್ಲ ಅಂದ್ಬಿಟ್ಟು ಮನೇಲಿ ಬೈತಾರೆ ಅನ್ಬಿಟ್ಟು ಈ ತರ ಮಾಡ್ಕೊಂಡಿದ್ದಾರೆ ಮೇಡಮ್. ಸರಿ. ಓಕೆ ರಘು ಅವರೇ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ನೀನು ನಿಮ್ಮ ಅಪ್ಪನಿಗೆ ನ್ಯೂಸ್ 18 ಕನ್ನಡ ನಡೆಸಿದ ಬಾಕಿ ಕೊಡಿ ಜೀವ ಉಳಿಸಿ ಅಭಿಯಾನಕ್ಕೆ ರೈತರಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ನ್ಯೂಸ್ 18 ನಡೆಸಿದ ಅಭಿಯಾನದ ಬೆಂಬಲವಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ರೈತರು ಇವತ್ತು ಪ್ರತಿಭಟನೆಯನ್ನು ನಡೆಸಿದರು. ರಾಜ್ಯ ರೈತ ಸಂಘದ ವಕ್ತಾರ ತ್ಯಾಗರಾಜ್ ಕದಂ ನೇತೃತ್ವದಲ್ಲಿ ರೈತರು ತಹಶೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸಿದರು. ಸುದ್ದಿ ಪ್ರಸಾರ ಮಾಡುವ ಮೂಲಕ ರೈತರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಿದ ನ್ಯೂಸ್ 18 ಕನ್ನಡಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ. ನ್ಯೂಸ್ 18 ಕನ್ನಡ ಸುದ್ದಿವಾಹಿನಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ಮೂಲಕ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂತಂದ್ರೆ ಈ ಕಬ್ಬಿಣ ಬಿಲ್ಲಿನ ಸಲುವಾಗಿ ಒಂದು ಅಭಿಯಾನ ಆರಂಭಿಸಿದೆ, ಸರ್ಕಾರದ ಗಮನ ಸೆಳೆದಿದೆ, ಶುಗರ್ ಫ್ಯಾಕ್ಟ್ರಿಯವ್ರ ಕಿವಿ ಹಿಂಡಿದೆ. ಎಷ್ಟು ಸಾಧ್ಯಕ್ಕತ್ತೆ ಅಷ್ಟ ಬಿಲ್ ವಸೂಲಿ ಮಾಡಿಕೊಡೋ ಪ್ರಮುಖ ಪಾತ್ರ ವಹಿಸಿದಂಥ ಈ ನ್ಯೂಸ್ 18 ಸುದ್ದಿವಾಹಿನಿಗೆ ಅಭಿನಂದನೆಗಳು. ಇದು ಈ ರೈತರ ಸಮಸ್ಯೆ ಪರಿಹಾರ ಆಗೋರಿಗೆ ನಿರಂತರವಾಗಿ ಈ ಸುದ್ದಿವಾಹಿನಿಯವರು ಈ ಕಾರ್ಯ ಮುಂದುವರಿಸಬೇಕು ಮತ್ತು ರೈತರ ಆತ್ಮಹತ್ಯೆ ತಡೆಯುವಲ್ಲಿ ಸಫಲರಾಗಬೇಕಂತೇಳಿ. ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಮೂಲಕ ಸಂಚರಿಸುವ ವಾಹನ ಸವಾರರಿಗೆ ಶಾಕಿಂಗ್ ನ್ಯೂಸ್ ಕಾದಿದೆ. ಯಾಕಂದ್ರೆ ಜುಲೈ 1ರಿಂದ ನೀವು ಹೆಚ್ಚಿನ ಹಣ ಕೊಟ್ಟು ಪ್ರಯಾಣಿಸುವುದು ಅನಿವಾರ್ಯವಾಗಲಿದೆ. ಈ ಟೋಲ್ನ ನಿರ್ವಹಣೆ ಮಾಡ್ತಾ ಇರೋ ಬೆಂಗಳೂರು ಟೋಲ್ ಪ್ರೈವೇಟ್ ಲಿಮಿಟೆಡ್ ಟೋಲ್ ಪಾಸ್ ದರವನ್ನು ಹೆಚ್ಚಳ ಮಾಡಿದೆ. ಹಾಗಾದ್ರೆ ಜುಲೈ 1ನೇ ತಾರೀಕಿಂದ ದರ ಎಷ್ಟೆಷ್ಟು ಏರಿಕೆ ಆಗುತ್ತೆ ನೋಡೋಣ ಬನ್ನಿ. ಇನ್ನು ದ್ವಿಚಕ್ರ ವಾಹನ ಸವಾರಿಗೆ 15 ರೂಪಾಯಿ ಜಾಸ್ತಿ ಆಗುತ್ತೆ. ಕಾರ್, ಜೀಪ್ ಹಾಗೇನೆ ವ್ಯಾನ್ ಇದ್ರೆ 45 ರೂಪಾಯಿ ಜಾಸ್ತಿ ಆಗುತ್ತೆ. ಲಘು ವಾಹನ ಇದ್ರೆ 65 ರೂಪಾಯಿ ಹೆಚ್ಚುವರಿಯಾಗಿ ಕಟ್ಟಬೇಕಾಗುತ್ತೆ. ಇನ್ನು ಟ್ರಕ್ ಹಾಗೇನೆ ಬಸ್ ಇದ್ರೆ 130 ರೂಪಾಯಿ ಹೆಚ್ಚಳವಾಗುತ್ತೆ. ಇನ್ನು ಟ್ರಕ್ ಹಾಗೇನೆ ಲಘು ವಾಹನ ಇದ್ರೆ 65 ರೂಪಾಯಿ ಹೆಚ್ಚಳವಾಗುತ್ತೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಿಂದ ಅಜ್ಞಾತ ಸ್ಥಳಕ್ಕೆ ಇದೀಗ ಸಿಎಂ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ.
ಗೃಹ ಕಚೇರಿ ಕೃಷ್ಣಾದಿಂದ ಅಜ್ಞಾತ ಸ್ಥಳಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ತೆರಳಿದ್ದಾರೆ. ಎಸ್ಕಾಟ್ ಬಿಟ್ಟು ದಿಢೀರ್ ಅಂತ ಕೃಷ್ಣಾದಿಂದ ಈಗ ಕುಮಾರಸ್ವಾಮಿ ಅವರು ತೆರಳಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೆ ಇದು ಕಾರಣವಾಗಿರೋದು. ಜೊತೆಗೆ ಅಚ್ಚರಿ ಕೂಡ ಮೂಡಿಸಿದೆ. ನಿಗೂಢ ಪ್ರಯಾಣ ಎಲ್ಲಿಗೆ ಹೋಗಿರಬಹುದು ಅಂತ. ಕೃಷ್ಣ ನಿವಾಸಕ್ಕೆ ಆಗಮಿಸಿ ತಕ್ಷಣವೇ ಅಲ್ಲಿಂದ ಕುಮಾರಸ್ವಾಮಿ ಅವರು ಹೊರಟು ಹೋಗಿದ್ದಾರೆ. ಅದು ಕೂಡ ಅಜ್ಞಾತ ಸ್ಥಳಕ್ಕೆ. ಎಸ್ಕಾಟ್ ವಾಹನ ಎಲ್ಲ ಬಿಟ್ಟು ಈ ರೀತಿಯಾಗಿ ಹೋಗಿರೋದು ಎಲ್ಲಿಗೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಸಿಎಂ ಟಿಪಿ ಪ್ರಕಾರ ಮಧ್ಯಾಹ್ನದ ಮೇಲೆ ಬಜೆಟ್ ಪೂರ್ವಭಾವಿ ಸಭೆ ನಡೀಬೇಕಾಗಿತ್ತು, ಅದಕ್ಕೆ ಅವರು ಹಾಜರಾಗಬೇಕಾಗಿತ್ತು. ಬಟ್ ಕೃಷ್ಣ ನಿವಾಸಕ್ಕೆ ಬಂದ್ರು ತಕ್ಷಣಕ್ಕೆ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಅದು ಕೂಡ ಎಸ್ಕಾಟ್ ಎಲ್ಲ ಬಿಟ್ಟು ದಿಢೀರ್ ಅಂತ ಕೃಷ್ಣದಿಂದ ಎಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಅದೀಗ ಸದ್ಯ ಗೊತ್ತಾಗಿರುವಂತಹ ಮಾಹಿತಿ ಪ್ರಕಾರ ಅಜ್ಞಾತ ಸ್ಥಳಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ.